ಆನಂತರ ಅಲ್ಲಲ್ಲಲ್ಲಿ ಅಟ್ಯಾಕ್ಗಳಾದವು, ಈಗ ನಿನ್ನೆ ಮರ್ಡರ್ ಆಯಿತು. ಹೀಗೆ ಏನೋ ಸುವ್ಯವಸ್ಥೆ. ನಾನು 38 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಒಂದು ದೇವ್ರದಿಂದ ಒಳ್ಳೆ ಕೆಲಸ ಮಾಡಿ ದಾಖಲೆ ಮಾಡ್ಕೊಂಡು ಬಂದವ. ನಾವು ಇಂಥದ್ದು ನೋಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ನಾವೆಲ್ಲ ಹಿಂದೂ ಮುಸ್ಲಿಮ್ಸ್ ಒಟ್ಟಿಗೆ ಬೆಳೆದವರು, ಹಿಂದೂಗಳ ಜೊತೆ ಮನೆಯಲ್ಲಿ ಇದ್ಕೊಂಡು ನಾವು ಓದಿದವರು. ಅಂಥ ಒಂದು ವಾತಾವರಣ ಇಲ್ಲಿತ್ತು. ಇದನ್ನು ಸ್ವಾರ್ಥಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ, ಅದು ಯಾರು ಪಾರ್ಟಿ ಬಗ್ಗೆ ಯಾರೇ ಇರ್ಬೋದು, ಆ ರಾಜಕೀಯ ಕೆಡಿಸಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಓಟಿಗೋಸ್ಕರ. ಇಲ್ಲಿ ಏನಾದರೂ ಒಂದೆರಡು ಕೊಲೆ ಮಾಡಿ ಶುರು ಮಾಡಿದ್ರೆ ಅದು ಇಡೀ ರಾಜ್ಯದಲ್ಲಿ ನಾವು ಕುರ್ಚಿ ತಗೋಬೋದು ಅಂತ ಒಂದು ಕನಸ್ಕೊಂಡವರು ಕೂಡ ಇಲ್ಲಿ ಇದ್ದಾರೆ. ಅದು ಆಗಬಾರ್ದು. ನಮಗೆ ಬೇಕಾಗಿದ್ದು ನಮ್ಮ ಮಕ್ಕಳು ಹಳ್ಳಿಯಲ್ಲೆಲ್ಲ ಒಟ್ಟಿಗೆ, ಈಗ ನಿನ್ನೆ ಒಂದು ಕೊಲೆ ಆಯಿತು, ಅಲ್ಲೆಲ್ಲ ಒಟ್ಟಿಗೆ ಹಿಂದೂ ಮುಸ್ಲಿಂ ಎಲ್ಲರೂ ಸೇರಿ ವ್ಯಾಪಾರ ಮಾಡೋರು. ಎಲ್ಲ ಒಂದು ಮೂಲೆ ಕರ್ಕೊಂಡು ಹೋಗಿ ಮೊದಲ ದಿವಸ ಒಂದು ಪ್ರೊಸೆಷನ್ ಮಾಡಿ ಹೇಟ್ ಸ್ಪೀಚ್ ಮಾಡಿ, ಅದು ಯಾರೇ ಹೇಟ್ ಸ್ಪೀಚ್ ಮಾಡ್ತಾರಲ್ಲ ಅದರ ವಿರುದ್ಧವಾಗಿ ನಾವು ಆಗಬಾರ್ದು. ಅದು ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಇನ್ನೊಂದು ಪಾರ್ಟಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಅದು ಆಗಬಾರ್ದು. ನಾವು ಸಾಮರಸ್ಯದಿಂದ ಮಂಗಳೂರಿನಲ್ಲಿ ಬದುಕಬೇಕು. ನಮ್ಮ ಮುಂದಿನ ಮಕ್ಕಳು ಮರಿ ಅವರು ಒಳ್ಳೆಯದಾಗಬೇಕು. ಅವರಿಗೆ ನಾವು ಒಳ್ಳೆ ದಾರಿಯನ್ನು ಹಾಕಿಕೊಡ್ಬೇಕು, ಒಳ್ಳೆ ನಾಂದಿ ಆಗಬೇಕು. ಅವರು ಕೂಡ ಒಳ್ಳೆ ಜೀವನ ಆಗಬೇಕು ಅಂತೇಳಿ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿಕೊಂಡು ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಜೊತೆಯಲ್ಲಿ ನಮ್ಮ ಸರ್ಕಾರ ಇವತ್ತು ಮೊನ್ನೆ 2 ಕೊಲೆ ಬೇಗ ಮುಂದೆ ಆಯಿತು, ನಡುವೆಲ್ಲ ಅಲ್ಲಲ್ಲಿ ಅಟ್ಯಾಕ್ ಅದು. ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೆಲವೊಂದು ಆಫೀಸರ್ಗಳನ್ನು ಕೂಡ ಬದಲು ಮಾಡಿದ್ದಾರೆ. ಮತ್ತು ಒಳ್ಳೆ ಟಾಸ್ಕ್ ಫೋರ್ಸ್ ಇದು ಯಾವುದು ಈ ಕಮ್ಯುನಲ್ ಹಾರ್ಮೋನಿ ಮೇಂಟೈನ್ ಮಾಡೋ ಸಲುವಾಗಿ ಟಾಸ್ಕ್ ಫೋರ್ಸ್ ಕೂಡ ಸರ್ಕಾರ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಸೇರಿ ಈ ನೊಂದ ಜೀವದ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಆ ಅಭಿನಂದನೆ ನಮ್ಮ ಗುಂಡೂರಾವ್ ಮುಖಾಂತರ ನಾವು ಇವತ್ತು ಅಭಿನಂದನೆ ಕಳಿಸಿಕೊಟ್ಟಿದ್ದೇವೆ. ನಾವು ಒಳ್ಳೆ ಇದನ್ನು ಕಾಪಿ ಮಾಡಿ ಏನು ಮಾಡ್ಬೋದು, ನಮ್ಮ ಇರಲಿ ಎಲ್ಲ ನೀವು ತಗೊಂಡು ಇದನ್ನು ಯಾರಾದರೂ ತಗೊಳ್ಳಿ ಆಯಿತಾ. ಇಷ್ಟು ಅದ್ರ ಬಗ್ಗೆ ರಾಜಕೀಯ ಅವರು ಮಾತಾಡ್ತಾರೆ. ಅವರ ಆಕ್ರೋಶದಲ್ಲಿ ಏನೋ ಮಾಡಿರ್ಬೋದು. ಅದು ಪಾರ್ಟಿ ಏನು ಬಿಟ್ಟಿಲ್ಲ, ಅವರು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು, ಅದು ಬೇರೆ ವಿಷಯ. ಅದು ಒಂದು ಇಮಿಡಿಯೇಟ್ ಒಂದು ಆ್ಯಕ್ಷನ್ ಅಷ್ಟೇ. ಅದರ ಬಗ್ಗೆ ಏನು ನಾವು ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿದ್ದು ಶಾಂತಿ ಸುವ್ಯವಸ್ಥೆ. ನಮ್ಮ ಮುಂದಿನ ಮಕ್ಕಳು ಪೀಳಿಗೆ ಜನ ಅವರವರು ಬಿಸ್ನೆಸ್ ಮಾಡ್ಕೊಂಡು, ಯಾವುದೇ ಕಮ್ಯುನಿಟಿ ಇರ್ಬೋದು, ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿರ್ಬೇಕು, ಒಳ್ಳೆಯದಾಗಬೇಕು. ಇದು ನಮ್ಮ ಒಂದು ಉದ್ದೇಶ. ಇವರೆಲ್ಲರೂ ಸೇರುವಂಥದ್ದು ಭಾಳ ಜನ ಇದ್ದಾರೆ. ಸಿಲೆಕ್ಟೆಡ್ ಕೆಲವು ಮೆಂಬರ್ಸ್ ಬಂದಿದ್ದಾರೆ ಅಷ್ಟೇ, ಬೇರೆ ಏನು ರಾಜಕೀಯ ಇಲ್ಲ ಇದರಲ್ಲಿ. ಇದು ಒಬ್ಬರ ಸಲುವಾಗಿ ಬರೀ ನಿನ್ನೆ ಒಂದು ಕೊಲೆ ಆಯಿತು.